ನೆಹರು ದಿಗ್ಗಜರಿಗೆ ದಿಗ್ಗಜ, ಪ್ರತಿಭಾವಂತರಲ್ಲಿ ದೈತ್ಯ ಪ್ರತಿಭೆ, ಚಾಣಾಕ್ಷರಲ್ಲಿ ಚಾಣಾಕ್ಷ, ಮಕ್ಕಳ ನಡುವೆ ಮಗು. ಈ ಭೂಮಿ ಕಂಡ ಮಹಾನ್ ಮುತ್ಸದ್ದಿ ರಾಜಕಾರಣಿ, ಇತಿಹಾಸ ತಜ್ಞ, ಸ್ವಾತಂತ್ರ್ಯ ಸೇನಾನಿ, ವಿಜ್ಞಾನಮತಿ, ಹೊಸ ಭಾರತದ ಕನಸುಗಾರ, ಅಸಾಧ್ಯವಾದದನ್ನು ಸಾಧಿಸಿದ ವಿಷನರಿ ಅಂಡ್ ಬ್ರೇವ್ ಹಾರ್ಟ್, ಭಾರತ ಮಾತೆಯ ಮಾಣಿಕ್ಯ ಜವಾಹರ್ಲಾಲ್ ನೆಹರು. ನೆಹರು ಭಾರತಕ್ಕೆ ಏನು ಮಾಡಿದರು ಎನ್ನುವುದು ಇಂದು ಇತಿಹಾಸವನ್ನು ತಿರುಚುತ್ತಿರುವಂತಹ ಜನರ ಪ್ರಶ್ನೆಯಾಗಿದೆ. ವಿಪರ್ಯಾಸ ಅಂದರೆ ಅವರು ಒಬ್ಬ ಪ್ರಧಾನಿಯನ್ನ ಈ ರೀತಿ ಪ್ರಶ್ನೆ ಮಾಡುವಷ್ಟು ಸ್ವಾತಂತ್ರ್ಯ ಇರುವ ಪ್ರಜಾಪ್ರಭುತ್ವವನ್ನ ಈ ದೇಶದಲ್ಲಿ ಸ್ಥಾಪಿಸಿದ್ದೇ ನೆಹರು ಕೊಟ್ಟ ಅತಿದೊಡ್ಡ ಕೊಡುಗೆ. ಇಂದು ಭಾರತವು ಏನು ಸಾಧಿಸಿದೆಯೋ ಅದಕ್ಕೆ ನಾವು ನೆಹರು ಅವರಿಗೆ ಆಭಾರಿಗಳು. ನೆಹರು ಅವರಿಗೆ ನಾವು ತೋರಬಹುದಾದ ಅತೀ ದೊಡ್ಡ ಗೌರವ ಅಂದರೆ ಅವರು ಪ್ರತಿಪಾದಿಸಿದ ತತ್ವಗಳಾದಂತಹ ಪ್ರಜಾಪ್ರಭುತ್ವ, ಸಂವಿಧಾನಕ್ಕೆ ಗೌರವ, ವೈಜ್ಞಾನಿಕ ಮನೋಭಾವ, ಸರ್ವಧರ್ಮ ಸಮನ್ವಯ ಹಾಗೂ ರಾಷ್ಟ್ರ ಪ್ರೇಮವನ್ನು ಅನುಷ್ಠಾನಗೊಳಿಸುವುದು. ಸ್ನೇಹಿತರೆ, ಅರ್ಧ ಶತಮಾನದ ಗಾಂಧಿ ಮಾರ್ಗದ ಹೋರಾಟದ ನಂತರ 1947ರಲ್ಲಿ ಭಾರತ ದೇಶ ಬ್ರಿಟಿಷರ ಆ ಸೂರ್ಯ ಮುಳುಗದ ಸಾಮ್ರಾಜ್ಯದ ಯೂನಿಯನ್ ಜಾಕ್ ಧ್ವಜವನ್ನ ಹರಿದು ಬಿಸಾಡಿ ತ್ರಿವರ್ಣ ಧ್ವಜವನ್ನ ಮುಗಿಲೆತ್ತರಕ್ಕೆ ಹಾರಿಸಿತು. ಹಾಗೂ ಇನ್ನೂ ಅನೇಕ ದೇಶಗಳಿಗೆ ಸ್ವತಂತ್ರವಾಗುವುದಕ್ಕೆ ಸ್ಫೂರ್ತಿಯಾಯಿತು. ಆ ಸಮಯದಲ್ಲಿ ನೆಹರು ಅವರ ಮುಂದೆ ಎರಡು ದಾರಿಗಳಿದ್ದು, ಒಂದು ತನ್ನ ವಿರುದ್ಧ ಧ್ವನಿ ಎತ್ತುವವರ ಹುಟ್ಟೊಡಗಿಸುವಂತಹ ಸರ್ವಾಧಿಕಾರಿಯಾಗಿ ಮುಂದುವರಿಯುವುದು ಮತ್ತು ಏಕಚಕ್ರಾಧಿಪತಿಯಾಗಿ ಮೆರೆಯೋದು. ಜೊತೆಗೆ ಇನ್ನೊಂದು ಶತಶತಮಾನಗಳ ದಾಸ್ಯ, ದಾರಿದ್ರ್ಯ, ದುಃಖ, ಅಶಿಕ್ಷತೆ, ಅಸಹಿಷ್ಣುತೆ, ಮತೀಯ ದ್ವೇಷ, ಜಾತೀಯತೆ, ಅನಕ್ಷರತೆ ಇವೆಲ್ಲದರಿಂದ ಭಾರತವನ್ನು ಬಿಡುಗಡೆಗೊಳಿಸಿ ಭಾರತವನ್ನು ವಿಕಾಸಶೀಲ, ಪ್ರಗತಿಪರ, ಸುಶಿಕ್ಷಿತ ದೇಶವನ್ನಾಗಿ ಮಾಡೋದು. ನೆಹರು ಅವರು ಆರಿಸಿಕೊಂಡದ್ದು ಎರಡನೇ ಮಾರ್ಗವನ್ನು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಸೇನಾ ಸಾಮರ್ಥ್ಯದಲ್ಲಿ ಶಕ್ತಿಶಾಲಿಯಾಗಿ ದೇಶವನ್ನು ನಿರ್ಮಿಸುವ ಕಾರ್ಯಕ್ರಮಗಳನ್ನು ನೆಹರು ಅಂದು ರೂಪಿಸಲಾರಂಭಿಸಿದರು. 1940 ಹಾಗೂ 1950ರ ದಶಕದ ಅದೇ ಕಾಲಮಾನದಲ್ಲಿ ನಮ್ಮಂತೆ ಸ್ವತಂತ್ರವಾದ ಪಾಕಿಸ್ತಾನ್, ಜಿಂಬಾಬ್ವೆ, ನೈಜೀರಿಯಾ, ಉಗಾಂಡಾ, ಕೀನಿಯಾ, ನಮೀಬಿಯಾ, ಅಲ್ಜೀರಿಯಾದಂತಹ ಅನೇಕ ದೇಶಗಳು ಅಂದು ಸರ್ವಾಧಿಕಾರಿಗಳ ಕೈಲಿ ಸಿಕ್ಕು ವರ್ಣ ರಾಜಕಾರಣ, ಧರ್ಮ ರಾಜಕಾರಣದ ಹಾದಿ ಹಿಡಿದು ಇಂದಿಗೂ ಯಾವುದೇ ಅಭಿವೃದ್ಧಿಯನ್ನು ಕಾಣದೆ ದಟ್ಟ ದರಿದ್ರ ಸ್ಥಿತಿಯಲ್ಲಿಯೇ ತೊಳಲುತ್ತಿವೆ. ಆದರೆ ಇಂದು ಭಾರತವೆಂದರೆ ಪ್ರತಿಭೆಯ ಆಗರ, ಭಾರತವೆಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಭಾರತವೆಂದರೆ ಸರ್ವಧರ್ಮ ಸಮನ್ವಯತೆ, ಜೊತೆಗೆ ಅನೇಕ ಸವಾಲುಗಳನ್ನು ಮೆಟ್ಟಿ ಉನ್ನತ ಭವಿಷ್ಯದತ್ತ ದಾಪುಗಾಲು ಹಾಕುತ್ತಿರುವ ಬಲಾಢ್ಯ ದೇಶವಾಗಿದೆ. ಇದಕ್ಕೆಲ್ಲ ಕಾರಣ ಅಂದು ನೆಹರು ಆಯ್ಕೆ ಮಾಡಿಕೊಂಡಂತಹ ಕಠಿಣ ಪರಿಶ್ರಮದ ಹಾದಿ ಹಾಗೂ ಅವರು ಹಾಕಿದ ಬುನಾದಿ. ಅಂದು ಭಾರತದ ಪರ್ ಕ್ಯಾಪಿಟ ಇನ್ಕಮ್ ಇದ್ದದ್ದು ಕೇವಲ 250 ರೂಪಾಯಿ, ಇಂದು 1,12,000 ರೂಪಾಯಿ ಇದೆ. ಅಂದು ನಮ್ಮ ಜನರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದ್ದದ್ದು ಕೇವಲ 27 ವರ್ಷ ಮಾತ್ರ, ಇಂದು 70 ವರ್ಷ ದಾಟಿದೆ. ಅಂದು ಲಿಟ್ರಸಿ ರೇಟ್, ಶಿಕ್ಷಣದ ಪ್ರಮಾಣ ಇದ್ದದ್ದು ಕೇವಲ 12% ಮಾತ್ರ, ಇಂದು 72%ಗಿಂತಲೂ ಹೆಚ್ಚಾಗಿದೆ. ಅಂದು ಇದ್ದ ಡ್ಯಾಮ್ಗಳ ಸಂಖ್ಯೆ ಕೇವಲ 300ಕ್ಕಿಂತ ಕಡಿಮೆ, ಆದರೆ ಇಂದು 5,700 ಬೃಹತ್ ಡ್ಯಾಮ್ಗಳಿವೆ ಮತ್ತು ಕೋಟ್ಯಾಂತರ ಎಕರೆ ಭೂಮಿಗೆ ಅವು ನೀರನ್ನುಣಿಸಿ ಈ ಭಾರತವನ್ನು ಹಸಿರಾಗಿಸಿವೆ. ಅಂದು ನಮ್ಮಲ್ಲಿ ಯಾವುದೇ ಕೈಗಾರಿಕೆಗಳೇ ಇರಲಿಲ್ಲ, ಇಂದು ನಮ್ಮ ಕೈಗಾರಿಕೆಗಳು 39 ಲಕ್ಷ ಕೋಟಿಯಷ್ಟು ಆದಾಯವನ್ನು ಹೊಂದಿವೆ. ಇಂದು ನಮ್ಮ ಕೈಗಾರಿಕೆಯಲ್ಲಿ ಇರುವಂತಹ ಮೊಬೈಲ್ಗಳು, ಕಂಪ್ಯೂಟರ್ಗಳು, ಟಿವಿಗಳು ಕಾರ್ಯನಿರ್ವಹಿಸಲು ಕಾರಣವಾದಂತಹ ಬಾಹ್ಯಾಕಾಶದಲ್ಲಿರುವ 100 ಸ್ಯಾಟಲೈಟ್ಗಳು ಉಡಾವಣೆಯಾದದ್ದು ಅಂದು ನೆಹರು ಸ್ಥಾಪಿಸಿದ ಇಸ್ರೋದ ಕಾರಣದಿಂದಲೇ. ಇಂದು ಭಾರತ ಮಂಗಳಯಾನ, ಚಂದ್ರಯಾನ ಮಾಡಿದ್ದು ಕೂಡ ನೆಹರು ಸ್ಥಾಪಿಸಿದ ಇಸ್ರೋದಿಂದಲೇ. ಆದರೆ ಅಂದು ನೆಹರು ಇಸ್ರೋ ಬಗ್ಗೆ ಮಾತನಾಡಿದಾಗ ಯಾವ ದೇಶಗಳು ಹೊಟ್ಟೆಗೇ ಇಲ್ಲದ ಭಾರತ ದೇಶಕ್ಕೆ ಬಾಹ್ಯಾಕಾಶದ ಸಂಶೋಧನೆ ಯಾಕೆ, ಇಸ್ರೋ ಯಾಕೆ ಎಂದು ಹಂಗಿಸಿದ್ರೋ, ಇಂದು ಅದೇ ದೇಶಗಳು ಸ್ಯಾಟಲೈಟ್ ಉಡಾವಣೆ ಮಾಡೋದಕ್ಕಾಗಿ ಭಾರತದ ಮುಂದೆ ಅಪ್ಲಿಕೇಶನ್ ಹಾಕಿ ನಿಲ್ಲುವಂತೆ ಮಾಡಿದ್ದು ನಮ್ಮ ನೆಹರು ಅವರ ಸಾಧನೆ. ಇಂದು ನ್ಯೂಕ್ಲಿಯರ್ ಟ್ರಯಾಡ್ ಅನ್ನು ಹೊಂದಿರುವ ಕೆಲವು ದೇಶಗಳಲ್ಲಿ ಭಾರತವೂ ಒಂದು. ಇದಕ್ಕೆ ಕಾರಣ ನೆಹರು ಅವರು ಸ್ಥಾಪಿಸಿದಂಥ DRDO, ಬಾರ್ಕ್ ಹಾಗೂ ಇನ್ನಿತರ ಸಂಸ್ಥೆಗಳು. ಇಂದು ಆಧಾರ್ ಕಾರ್ಡ್ನ ರೂವಾರಿ ನಂದನ್ ನೀಲಕೇಣಿ, ಇನ್ಫೋಸಿಸ್ನ ನಾರಾಯಣ ಮೂರ್ತಿ, RBI ಗವರ್ನರ್ ರಘುರಾಮ್ ರಾಜನ್, ಗೂಗಲ್ ಕಂಪನಿಯ CEO ಸುಂದರ್ ಪಿಚಾಯ್, ಫ್ಲಿಪ್ಕಾರ್ಟ್ ಸ್ಥಾಪಿಸಿದ ಬನ್ಸಾಲ್, ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕರ್
ಹಾಗೂ ಅನೇಕ ದೈತ್ಯ ಪ್ರತಿಭೆಗಳೆಲ್ಲರೂ ಕೂಡ ಕಲಿತದ್ದು ನೆಹರು ಸ್ಥಾಪಿಸಿದಂಥ IITಗಳಲ್ಲಿ ಅನ್ನೋದನ್ನು ನಾವು ಮರೆಯುವಂತಿಲ್ಲ. IIT, IIMಗಳು, ಏಮ್ಸ್ ಅಷ್ಟೇ ಅಲ್ಲ, ಇಂದು ಭಾರತದಲ್ಲಿರುವ ಎಲ್ಲ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸುವಂಥ CSIR ಕೌನ್ಸಿಲ್ ಫಾರ್ ಸೈಂಟಿಫಿಕ್ ರಿಸರ್ಚ್, ಪಾರ್ಕ್ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ನ್ಯಾಷನಲ್ ಫಿಸಿಕಲ್ ಅಂಡ್ ಕೆಮಿಕಲ್ ಲ್ಯಾಬೊರೇಟರೀಸ್ ಇನ್ನು ಮುಂತಾದ ಸಂಸ್ಥೆಗಳನ್ನು ಸ್ಥಾಪಿಸಿದವರು ಇದೇ ನೆಹರು. ಹೀಗೆ ಹೇಳುತ್ತಾ ಹೋದರೆ ನೆಹರು ಮಾಡಿದ ಸಾಧನೆಗಳನ್ನು ಹೇಳಲು ತುಂಬ ಸಮಯ ಬೇಕಾಗುತ್ತೆ. ಇಂದಿನಂತೆ ಅಂದು ಕೂಡ ಮಠ, ಮಂದಿರ ಹಾಗೂ ಮುಗಿಲೆತ್ತರಕ್ಕೆ ಪ್ರತಿಮೆಗಳನ್ನು ಕಟ್ಟುವ ವಾದ ವಿವಾದಗಳಿದ್ದು, ಆದರೆ ನೆಹರು ಮಾತ್ರ ಜಾತಿ, ಮತ, ಧರ್ಮ, ರಾಜಕಾರಣದ ಎಲ್ಲೆಗಳನ್ನು ಮೀರಿ ದೇಶ ಕಟ್ಟುವುದನ್ನೇ ಧ್ಯೇಯವನ್ನಾಗಿಸಿಕೊಂಡರು. ನೆಹರು ಅವತ್ತು ಬಕ್ರಾನಂಗಲ್, ಹಿರಾಕುಡ್, ನಾಗಾರ್ಜುನ್ ಸಾಗರ್, ಶ್ರೀರಾಮ್ ಸಾಗರ್, ತೆಹರಿ, ಸರ್ದಾರ್ ಸರೋವರ, ತುಂಗಭದ್ರಾ, ಶ್ರೀಶೈಲಂ ಇಂತಹ ಅನೇಕ ಡ್ಯಾಮ್ಗಳನ್ನು ಕಟ್ಟಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಬಂಜರು ಭೂಮಿಯನ್ನ ಹಸಿರಾಗಿಸಿ ಇವೇ ಆಧುನಿಕ ಭಾರತದ ದೇವಾಲಯಗಳು ಅಂದರು. As I walked on this site, I thought the greatest temple, church, mosque, Gurudwara is a place where man works for the greatness of humankind ಎಂದು ಬಕ್ರಾನಂಗಲ್ ಡ್ಯಾಮ್ನ ಮೇಲೆ ನಿಂತು ಕನಸು ಕಂಡು ಗೋವಾವನ್ನು ಪೋರ್ಚುಗೀಸರ ಹಿಡಿತದಿಂದ ಬಿಡುಗಡೆಗೊಳಿಸಿ ಅದನ್ನು ಭಾರತದ ಅವಿಭಾಜ್ಯ ಅಂಗವಾಗಿ ಮಾಡಿದ್ದು ಇದೇ ನೆಹರು. ಚೀನಾದ ವಿರೋಧದ ನಡುವೆಯೂ ಬೌದ್ಧ ಧರ್ಮಗುರು ದಲೈಲಾಮರಿಗೆ ಭಾರತದಲ್ಲಿ ಆಶ್ರಯ ಕೊಟ್ಟು ಇಡೀ ಟಿಬೇಟಿಯನ್ನರ ಹಾಗೂ ಜಗತ್ತಿನ ಎಲ್ಲ ಬೌದ್ಧ ಧರ್ಮೀಯರ ಪಾಲಿಗೆ ಭಾರತವನ್ನು ಬೆಳಕಾಗಿ ಮಾಡಿದವರು ನೆಹರು. ಇನ್ನು ಜಾಗತಿಕ ಮಟ್ಟದಲ್ಲಿ ನ್ಯಾಮ್ ಅನ್ನು ಕಟ್ಟಿ ಕೋಲ್ಡ್ ವಾರ್ನ ಸಮಯದಲ್ಲಿ ಯಾವುದೇ ಬಣಕ್ಕೆ ಸೇರದೆ ವಿಶ್ವಶಾಂತಿಗಾಗಿ ಹೋರಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಛಾಪು ಮೂಡಿಸಿದವರು ಇದೇ ನೆಹರು. ನೆಹರೂಜಿ, ಅಂದು ನೀವು ನೆಟ್ಟ ಆ ಸಸಿಗಳು ಇಂದು ವಟವೃಕ್ಷವಾಗಿ ಫಲ ನೀಡಿ ದೇಶವನ್ನು ಪೋಷಿಸುತ್ತಿದೆ. ಅದೇ ವೃಕ್ಷದ ಫಲವನ್ನುಂಡು ಕೆಲವು ಪಾಪಿಗಳು ನಿಮ್ಮನ್ನು ತೀಕ್ಷ್ಣವಾಗಿ ಟೀಕಿಸುತ್ತಿದ್ದಾರೆ. ಇದನ್ನು ಕಂಡು ನಮ್ಮ ಮನಸ್ಸು ವ್ಯಥಿತವಾಗುತ್ತಿದೆ. ಮತ್ತೆ ಹುಟ್ಟಿ ಬನ್ನಿ, ನಮ್ಮ ಯುವಕರ ಮನಸ್ಸಿನಲ್ಲಿ ಹುಟ್ಟಿ ಬನ್ನಿ. ಭಾರತಕ್ಕಾಗಿ ತಾವು ಕಂಡ ಕನಸು ಸಾಕಾರವಾಗುವುದನ್ನು ನೋಡಲು ಬನ್ನಿ ಮತ್ತು ಈ ದೇಶವನ್ನು ಉಳಿಸಲು ಬನ್ನಿ. Long years ago, we made a tryst with destiny, and now the time comes when we shall redeem our pledge, not wholly or in full measure, but very substantially. At the stroke of the midnight hour, when the world sleeps, India will awake to life and freedom.